ಪಕ್ಷ ನಾಯಕರಾದಂಥ ಆರ್ ಅಶೋಕ್ ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಬೆಲೆ ಏರಿಕೆ ವಿರುದ್ಧ ಅಹೋರಾತ್ರಿ ಹೋರಾಟವನ್ನು ಮಾಡಿ 2ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತಿನ ಒಂದು ಪ್ಲಾನ್ ಏನಿದೆ ಸರ್? ಇವತ್ತು ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆಯನ್ನು ಹಾಕ್ತೀರಿ. ಯಾಕಂದರೆ ಬೆಲೆ ಏರಿಕೆ ಮಾಡಿ ಸಿದ್ದರಾಮಯ್ಯನವರು ಮನೆ ಬಿಟ್ಟು ಓಡೋಗಿದ್ದಾರೆ. ಅದರಿಂದ ಇಲ್ಲಿ ಬೆಲೆ ಏರಿಕೆಗೆ ಕಾಂಗ್ರೆಸ್ ಸರ್ಕಾರನೇ ಕಾರಣ. ಇದರಲ್ಲಿ ಕೇಂದ್ರ ಸರ್ಕಾರದ ಏನು ಪಾತ್ರನೇ ಇಲ್ಲ, ಸುಮ್ಮನೆ ಬೊಗಳೆ ಬಿಡ್ತಾ ಇದ್ದಾರೆ ಅಷ್ಟೇ. ಇಲ್ಲಿ ಡೀಸೆಲ್ ಬೆಲೆ ಏರಿಕೆ ಮಾಡಿರೋದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅಲ್ಲ. ಅದನ್ನು ಕಾಂಗ್ರೆಸ್ ಅವರು ಅರ್ಥ ಮಾಡ್ಕೋಬೇಕು. ಮತ್ತು ಹಾಲಿನ ಬೆಲೆ ಏರಿಕೆ ಮಾಡಿಕೊಂಡು ಇವತ್ತು ರೈತರಿಗೂ ಮೋಸ ಮಾಡ್ತಾ ಇದ್ದಾರೆ, ಜನಗಳಿಗೂ ಮೋಸ ಮಾಡ್ತಾ ಇದ್ದಾರೆ. ಸರ್ಕಾರ ಬಂದ ಮೇಲೆ 3 ಬಾರಿ ಹಾಲಿನ ಬೆಲೆ ಏರಿಕೆ ಮಾಡಿದ್ದಾರೆ. ಇನ್ನು ಆಲ್ಕೋಹಾಲ್ ಬೆಲೆನೂ ಇಷ್ಟರಲ್ಲೇ ಏರಿಕೆ ಆಗ್ತೈತೆ. ಒಟ್ಟಲ್ಲಿ ಬಡ್ಜೆಟ್ಟಲ್ಲಿ ಏನು ಹೇಳಬೇಕಾಗಿತ್ತೋ ಅದನ್ನು ಹೊರಗಡೆ ಮಾಡ್ತಾ ಇದ್ದಾರೆ. ಅಂದರೆ ಬಡ್ಜೆಟ್ಟು ಮೋಸದ ಬಡ್ಜೆಟ್ಟು. ಮೊನ್ನೆ ಸಿದ್ದರಾಮಯ್ಯ ಮಂಡಿಸದ ಬಡ್ಜೆಟ್ಟು ಬೋಗಸ್ ಬಡ್ಜೆಟ್ಟು. ಅದರಲ್ಲಿ ಯಾವುದೇ ಸ್ಯಾಂಟಿಟಿ ಇಲ್ಲ. ಈಗ ಒರಿಜಿನಲ್ ಆಚೆ ಕಡೆ ಟ್ಯಾಕ್ಸ್ಗಳು ಆಗ್ತಾ ಇದಲ್ಲ, ಇದು ಬಡ್ಜೆಟ್. ಜನರ ಧ್ವನಿಯಾಗಿ ಬಿಜೆಪಿ ಹೋರಾಟವನ್ನು ಮಾಡ್ತಾ ಇದೆ. ನಿಮ್ಮ ಹೋರಾಟದಿಂದ ಸರ್ಕಾರ ಮಣಿಯುತ್ತಾ, ಬೆಲೆ ಇಳಿಕೆ ಮಾಡುತ್ತಾ ಅಂತ? ನಾವು ಜನರ ಪರವಾಗಿ ಹೋರಾಟ ಮಾಡ್ತಾ ಇದ್ದೀರಿ. ಮಾನ ಮರ್ಯಾದೆ ಇದ್ದರೆ ಸರ್ಕಾರಕ್ಕೆ ಕಡಿಮೆ ಮಾಡಬೇಕು, ವಾಪಸ್ ತೆಗಿಬೇಕು. ಇಲ್ಲ ಮಾನ ಮರ್ಯಾದೆ ಇಲ್ಲ, ನಮಗೆ ನಾವು ಮಾಡಿದ್ದೆ ಲೂಟಿ ಮಾಡೋಕ್ಕೋಸ್ಕರ ಮಾಡ್ತಾ ಇದ್ದೀರಿ ಅಂದರೆ ಯಾರು ಏನು ಮಾಡೋಕ್ಕಲ್ಲ. ಮುಂದೆ ಚುನಾವಣೆ ಬಂದಾಗ ಜನ ಬುದ್ಧಿ ಕಲಿಸ್ತಾರೆ ಇವರಿಗೆ ಅಷ್ಟೇ. ಸರ್, ಈಗ ಸಿದ್ದರಾಮಯ್ಯನವರು ದೆಹಲಿಯಲ್ಲಿದ್ದಾರೆ. ಅವರ ಸರ್ಕಾರದ ಒಂದು ರೀತಿ ಕ್ಯಾಬಿನೆಟ್ ರಿಶಫಲ್ ಆಗಬೇಕು, ಈ ರೀತಿ ಆದಂಥ ಹಂತದಲ್ಲಿದ್ದಾರೆ. ಒಂದು ಕಡೆ ಸರ್ಕಾರ ಯಾವ ರೀತಿಯಲ್ಲಿ ನಡೀತಾ ಇದೆ ಅಂತಂದರೆ, ಸಚಿವರೇ ಸ್ವತಃ ಹನಿ ಟ್ರಾಪ್ ಆಗ್ತಾ ಇದೆ ಅಂತ ಒಂದು ಕಡೆ, ಮಗ ಒಂದು ಕಡೆ ನನ್ನ ಮೇಲೆ ಕೊಲೆ ಆಗ್ತಾ ಇದೆ. ಈ ಥರ ಹಂತದಲ್ಲಿ ಸರ್ಕಾರ ಈ ಬಗ್ಗೆ ತಲೆ ಕೆಡ್ಸ್ಕೊಳ್ಳುತ್ತಾ ಅನಿಸುತ್ತಾ? ನೋಡಿ, ಈ ಸರ್ಕಾರ ಸತ್ತೋಗಿದೆ. ಸಿದ್ದರಾಮಯ್ಯ ವೀಲ್ ಮೇಲಿದ್ದರೆ ಇಡೀ ಸರ್ಕಾರನೇ ವೀಲ್ ಮೇಲಿರೋ ಪರಿಸ್ಥಿತಿ ಇದೆ. ಇವತ್ತು ನಾವು ನೋಡ್ತಾ ಇದ್ದರೆ, ಇವತ್ತು ಇಷ್ಟೆಲ್ಲ ಹೋರಾಟ ಆದ್ರೂ ಕೂಡ ಮಂತ್ರಿಗಳು ಯಾರು ಅದಕ್ಕೆ ರೆಸ್ಪಾಂಡೇ ಇಲ್ಲ. ಅದು ಈ ಬೆಲೆ ಏರಿಕೆಗೆ ಸರಿಯಾಗಿ ಸಬೂಬನ್ನು ಕೊಡ್ತಾ ಇಲ್ಲ. ಯಾಕೆ ಬೆಲೆ ಏರಿಕೆ ಮಾಡಿದ್ರಿ, ಅನಿವಾರ್ಯ ಏನು ಕಾರಣ ಇತ್ತು, ಏರಿಕೆಗೆ ಏನು ಉದ್ದೇಶ ಇದೆ ಅಂತ ಹೇಳಬೇಕಾಯ್ತು, ಅದನ್ನು ಹೇಳಲೇ ಇಲ್ಲ. ಹೇಳ್ದಿರ ಸುಮ್ಮನೆ ಏಕಾಏಕಿ ಏರಿಸ್ಬಿಟ್ಟು ಜನಗಳಿಗೂ ಉತ್ತರ ಕೊಡ್ತಾ ಇಲ್ಲ. ಮತ್ತು ನಾಗರಿಕರ ಪ್ರಶ್ನೆಗೆ ಸರ್ಕಾರ ಉತ್ತರ ಕೊಡದೆ ಒಂದು ಪಲಾಯನ ಮಾಡಿದೆ. ವಿಚಾರವಾಗಿ ಪಾದಯಾತ್ರೆ ಮಾಡಿದ್ರ. ಇವತ್ತು ಕೋರ್ಟ್ನಲ್ಲಿ ಅಂತಿಮವಾದಂಥ ತೀರ್ಪು ಕೂಡ ಬರ್ತಾ ಇದೆ. ಸಿದ್ದರಾಮಯ್ಯನವ್ರ ವಿಚಾರವಾಗಿ ಈಗಾಗಲೇ ಸೈಟನ್ನು ಕೂಡ ವಾಪಸ್ ಕೊಟ್ಟಿದ್ರು. ಲೋಕಾಯುಕ್ತ ತನಿಖೆಯಲ್ಲಿ ಏನೂ ಇಲ್ಲ ಅಂತ ಬಂದಿದೆ. ಸೊ ಹೀಗಾಗಿ ಇದನ್ನು ಯಾವ ರೀತಿ ಪರಿಗಣಿಸಲಾಗುತ್ತೆ? ಇವತ್ತು ಮೂಡ ಹಗರಣದ ಏನು ಲೂಟಿ ಆಗಿತ್ತು, ಇಡಿಯವರು ಈಗಾಗಲೇ ಅದನ್ನು ರಿಕವರಿ ಮಾಡಿದ್ದಾರೆ 300-400 ಕೋಟಿ. ಇನ್ನಷ್ಟು ಅವಕಾಶ ಕೊಟ್ಟರೆ 3,000-4,000 ಕೋಟಿ ರಿಕವರಿ ಆಗ್ತದೆ. ಅದರಿಂದ ಕೋರ್ಟು ಅನುಮತಿಯನ್ನು ಕೊಟ್ಟಿರೋದು ಸ್ವಾಗತ ಮಾಡ್ತೀನಿ. ಇಲ್ಲಿ ಲೂಟಿ ಆಗಿರೋದು 100% ನಿಜ. ಅದನ್ನು ಮುಚ್ಚಾಕೋಕ್ಕೆ ಕಾಂಗ್ರೆಸ್ ಅವರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾನೂನು ಅವಕಾಶ ಕೊಡದೆ ಅದನ್ನು ತನಿಖೆ ಮಾಡಿಸ್ಬೇಕು. ಲೂಟಿ ಆಗಿರೋ ಹಣ ಸರ್ಕಾರಕ್ಕೆ ವಾಪಸ್ ಬರಬೇಕು. ಈ ಒಂದು ಕೋರ್ಟಿನ ಆದೇಶ ಸ್ವಾಗತ ಮಾಡ್ತೀನಿ. ಕೊನೆಯದಾಗಿ ವಕ್ಫ್ ಬಿಲ್ಲು ನಿನ್ನೆ ಮಂಡನೆ ಆಗಿದೆ, ಪಾಸ್ ಕೂಡ ಆಗಿದೆ. ಸೊ ಇವತ್ತು ರಾಜ್ಯಸಭೆ ಬರ್ತಾ ಇದೆ. ಇದರಿಂದ ರಾಜ್ಯದಲ್ಲಿರ್ತಕ್ಕಂಥ ಅನೇಕ ರೈತರು, ಜಮೀನು ಕಳ್ಕೊಂಡಂಥವ್ರು, ಬೇರೆ ಎಲ್ಲರೂ ಕೂಡ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಇದನ್ನು ಲೂಟಿ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು, ಅಥವಾ ಕಾಂಗ್ರೆಸ್ನ ಸಚಿವರು ಆಗಿದ್ದವರು, ಕಾಂಗ್ರೆಸ್ನ ಸದಸ್ಯರು ಲೂಟಿ ಮಾಡಿದ್ದಾರೆ ಅನ್ನೋಂಥದ್ದಿದೆ. ಈ ಬಿಲ್ ಪಾಸ್ ಆದರೆ ಅದೆಲ್ಲ ವಾಪಸ್ ಬರುತ್ತಾ, ರೈತರಿಗೆ ನ್ಯಾಯ ಸಿಗುತ್ತಾ? 100%. ಸೆಕ್ಷನ್ 40ನೇ ರದ್ದು ಮಾಡ್ತಾ ಇದ್ದಾರೆ ಅವರು. ಮತ್ತು ಹೊಸ ರೂಪ ಕೊಡ್ತಾ ಇದ್ದಾರೆ. ಏನು ಇಷ್ಟು ದಿನ ವಕ್ಫ್ ಬೋರ್ಡ್ ಹೆಸರಲ್ಲಿ ದೊಡ್ಡ ದೊಡ್ಡ ಮುಸ್ಲಿಂ ಲೀಡರ್ಗಳೆಲ್ಲ ಲೂಟಿ ಮಾಡಿದರು ವಕ್ಫ್ ಬೋರ್ಡ್ ಆಸ್ತಿಯನ್ನು. ಅದು ಬಡವರಿಗೆ, ಬಡ ಮುಸ್ಲಿಮರಿಗೆ ಹೋಗ್ತೈತದು. ಇನ್ನೊಂದು, ರೈತರ ಜಮೀನುಗಳನ್ನೆಲ್ಲ ಲೂಟಿ ಮಾಡಿದರು. ಕರ್ನಾಟಕ ಇರ್ಬೋದು, ದೇಶದಲ್ಲಿ ರೈತರ ಜಮೀನು, ದೇವಸ್ಥಾನಗಳು, ಮಠ ಮಂದಿರಗಳೆಲ್ಲ ಲೂಟಿ ಮಾಡಿದರು. ಆ ಆ್ಯಕ್ಟು ಮಾಡಿದಂಥವರು ಕಾಂಗ್ರೆಸ್ ಅವರು. ಈ ಆ್ಯಕ್ಟನ್ನು ತೆಗೆದಾಕೋದ್ರಿಂದ ಯಾರು ರೈತರು ಉಳುಮೆ ಮಾಡ್ತಾ ಇದ್ದಾರೋ ಅವ್ರಿಗೆ ಆ ಜಮೀನು ಸಿಗುವಂಥ ಅವಕಾಶ ಆಗುತ್ತೆ. ಅದರಿಂದ ಇದನ್ನು ಸ್ವಾಗತ ಮಾಡ್ತೀನಿ. ಇಡೀ ದೇಶದ ಜನ ಸ್ವಾಗತ ಮಾಡಬೇಕು, ಸಿಹಿ ಹಂಚಿ ಸ್ವಾಗತ ಮಾಡಬೇಕು. ಇದಿಷ್ಟು ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರು ಮತ್ತು ಕ್ಯಾಂಪರ್ಸನ್ ರಾಘವೇಂದ್ರ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಬೆಲೆ ಏರಿಕೆ ವಿರುದ್ಧ ಅಹೋರಾತ್ರಿ ಹೋರಾಟವನ್ನು ಮಾಡಿ 2ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತಿನ ಒಂದು ಪ್ಲಾನ್ ಏನಿದೆ ಸರ್? ಇವತ್ತು ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆಯನ್ನು ಹಾಕ್ತೀರಿ. ಯಾಕಂದರೆ ಬೆಲೆ ಏರಿಕೆ ಮಾಡಿ ಸಿದ್ದರಾಮಯ್ಯನವರು ಮನೆ ಬಿಟ್ಟು ಓಡೋಗಿದ್ದಾರೆ. ಅದರಿಂದ ಇಲ್ಲಿ ಬೆಲೆ ಏರಿಕೆಗೆ ಕಾಂಗ್ರೆಸ್ ಸರ್ಕಾರನೇ ಕಾರಣ. ಇದರಲ್ಲಿ ಕೇಂದ್ರ ಸರ್ಕಾರದ ಏನು ಪಾತ್ರನೇ ಇಲ್ಲ, ಸುಮ್ಮನೆ ಬೊಗಳೆ ಬಿಡ್ತಾ ಇದ್ದಾರೆ ಅಷ್ಟೇ. ಇಲ್ಲಿ ಡೀಸೆಲ್ ಬೆಲೆ ಏರಿಕೆ ಮಾಡಿರೋದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅಲ್ಲ. ಅದನ್ನು ಕಾಂಗ್ರೆಸ್ ಅವರು ಅರ್ಥ ಮಾಡ್ಕೋಬೇಕು. ಮತ್ತು ಹಾಲಿನ ಬೆಲೆ ಏರಿಕೆ ಮಾಡಿಕೊಂಡು ಇವತ್ತು ರೈತರಿಗೂ ಮೋಸ ಮಾಡ್ತಾ ಇದ್ದಾರೆ, ಜನಗಳಿಗೂ ಮೋಸ ಮಾಡ್ತಾ ಇದ್ದಾರೆ.
ಸರ್ಕಾರ ಬಂದ ಮೇಲೆ 3 ಬಾರಿ ಹಾಲಿನ ಬೆಲೆ ಏರಿಕೆ ಮಾಡಿದ್ದಾರೆ. ಇನ್ನು ಆಲ್ಕೋಹಾಲ್ ಬೆಲೆನೂ ಇಷ್ಟರಲ್ಲೇ ಏರಿಕೆ ಆಗ್ತೈತೆ. ಒಟ್ಟಲ್ಲಿ ಬಡ್ಜೆಟಲ್ಲಿ ಏನು ಹೇಳಬೇಕಾಗಿತ್ತೋ ಅದನ್ನು ಹೊರಗಡೆ ಮಾಡ್ತಾ ಇದ್ದಾರೆ. ಅಂದರೆ ಬಡ್ಜೆಟ್ಟು ಮೋಸದ ಬಡ್ಜೆಟ್ಟು. ಮೊನ್ನೆ ಸಿದ್ದರಾಮಯ್ಯ ಮಂಡಿಸಿದ ಬಡ್ಜೆಟ್ಟು ಬೋಗಸ್ ಬಡ್ಜೆಟ್ಟು. ಅದರಲ್ಲಿ ಯಾವುದೇ ಸ್ಯಾಂಟಿಟಿ ಇಲ್ಲ. ಈಗ ಒರಿಜಿನಲ್ ಆಚೆ ಕಡೆ ಟ್ಯಾಕ್ಸ್ಗಳು ಆಗ್ತಾ ಇದಲ್ಲ, ಇದು ಬಜೆಟ್. ಜನರ ಧ್ವನಿಯಾಗಿ ಬಿಜೆಪಿ ಹೋರಾಟವನ್ನು ಮಾಡ್ತಾ ಇದೆ. ನಿಮ್ಮ ಹೋರಾಟದಿಂದ ಸರ್ಕಾರ ಮಣಿಯುತ್ತಾ, ಬೆಲೆ ಇಳಿಕೆ ಮಾಡುತ್ತಾ ಅಂತ? ನಾವು ಜನರ ಪರವಾಗಿ ಹೋರಾಟ ಮಾಡ್ತಾ ಇದ್ದೀರಿ. ಮಾನ ಮರ್ಯಾದೆ ಇದ್ದರೆ ಸರ್ಕಾರಕ್ಕೆ ಕಡಿಮೆ ಮಾಡಬೇಕು, ವಾಪಸ್ ತೆಗಿಬೇಕು. ಇಲ್ಲ ಮಾನ ಮರ್ಯಾದೆ ಇಲ್ಲ, ನಮಗೆ ನಾವು ಮಾಡಿದ್ದೆ ಲೂಟಿ ಮಾಡೋಕ್ಕೋಸ್ಕರ ಮಾಡ್ತಾ ಇದ್ದೀರಿ ಅಂದರೆ ಯಾರು ಏನು ಮಾಡೋಕ್ಕಲ್ಲ. ಮುಂದೆ ಚುನಾವಣೆ ಬಂದಾಗ ಜನ ಬುದ್ಧಿ ಕಲಿಸ್ತಾರೆ ಇವ್ರಿಗೆ ಅಷ್ಟೇ. ಸರ್, ಈಗ ಸಿದ್ದರಾಮಯ್ಯನವರು ದೆಹಲಿಯಲ್ಲಿದ್ದಾರೆ. ಅವರ ಸರ್ಕಾರದ ಒಂದು ರೀತಿ ಕ್ಯಾಬಿನೆಟ್ ರಿಶಫಲ್ ಆಗಬೇಕು, ಈ ರೀತಿ ಆದಂಥ ಹಂತದಲ್ಲಿದ್ದಾರೆ. ಒಂದು ಕಡೆ ಸರ್ಕಾರ ಯಾವ ರೀತಿಯಲ್ಲಿ ನಡೀತಾ ಇದೆ ಅಂತಂದರೆ, ಸಚಿವರೇ ಸ್ವತಃ ಹನಿ ಟ್ರಾಪ್ ಆಗ್ತಾ ಇದೆ ಅಂತ ಒಂದು ಕಡೆ, ಮಗ ಒಂದು ಕಡೆ ನನ್ನ ಮೇಲೆ ಕೊಲೆ ಆಗ್ತಾ ಇದೆ ಈ ಥರ ಹಂತದಲ್ಲಿ ಸರ್ಕಾರ ಈ ಬಗ್ಗೆ ತಲೆ ಕೆಡ್ಸ್ಕೊಳ್ಳುತ್ತಾ ಅನಿಸುತ್ತಾ? ನೋಡಿ, ಈ ಸರ್ಕಾರ ಸತ್ತೋಗಿದೆ. ಸಿದ್ದರಾಮಯ್ಯ ವೀಲ್ ಮೇಲಿದ್ದರೆ ಇಡೀ ಸರ್ಕಾರನೇ ವೀಲ್ ಮೇಲಿರೋ ಪರಿಸ್ಥಿತಿ ಇದೆ. ಇವತ್ತು ನಾವು ನೋಡ್ತಾ ಇದ್ದರೆ, ಇವತ್ತು ಇಷ್ಟೆಲ್ಲ ಹೋರಾಟ ಆದ್ರೂ ಕೂಡ ಮಂತ್ರಿಗಳು ಯಾರು ಅದಕ್ಕೆ ರೆಸ್ಪಾಂಡೇ ಇಲ್ಲ. ಅದು ಈ ಬೆಲೆ ಏರಿಕೆಗೆ ಸರಿಯಾಗಿ ಸಬೂಬನ್ನು ಕೊಡ್ತಾ ಇಲ್ಲ. ಯಾಕೆ ಬೆಲೆ ಏರಿಕೆ ಮಾಡಿದ್ರಿ, ಅನಿವಾರ್ಯ ಏನು ಕಾರಣ ಇತ್ತು, ಏರಿಕೆಗೆ ಏನು ಉದ್ದೇಶ ಇದೆ ಅಂತ ಹೇಳಬೇಕಾಯ್ತು, ಅದನ್ನು ಹೇಳಲೇ ಇಲ್ಲ. ಹೇಳ್ದಿರ ಸುಮ್ಮನೆ ಏಕಾಏಕಿ ಏರಿಸ್ಬಿಟ್ಟು ಜನಗಳಿಗೂ ಉತ್ತರ ಕೊಡ್ತಾ ಇಲ್ಲ. ಮತ್ತು ನಾಗರಿಕರ ಪ್ರಶ್ನೆಗೆ ಸರ್ಕಾರ ಉತ್ತರ ಕೊಡದೆ ಒಂದು ಪಲಾಯನ ಮಾಡಿದೆ. ವಿಚಾರವಾಗಿ ಪಾದಯಾತ್ರೆ ಮಾಡಿದ್ರ, ಇವತ್ತು ಕೋರ್ಟ್ನಲ್ಲಿ ಅಂತಿಮವಾದಂಥ ತೀರ್ಪು ಕೂಡ ಬರ್ತಾ ಇದೆ. ಸಿದ್ದರಾಮಯ್ಯನವ್ರ ವಿಚಾರವಾಗಿ ಈಗಾಗಲೇ ಸೈಟನ್ನು ಕೂಡ ವಾಪಸ್ ಕೊಟ್ಟಿದ್ರು. ಲೋಕಾಯುಕ್ತ ತನಿಖೆಯಲ್ಲಿ ಏನೂ ಇಲ್ಲ ಅಂತ ಬಂದಿದೆ. ಸೊ ಹೀಗಾಗಿ ಇದನ್ನು ಯಾವ ರೀತಿ ಪರಿಗಣಿಸಲಾಗುತ್ತೆ? ಇವತ್ತು ಮೂಡ ಹಗರಣದ ಏನು ಲೂಟಿ ಆಗಿತ್ತು, ಇಡಿಯವರು ಈಗಾಗಲೇ ಅದನ್ನು ರಿಕವರಿ ಮಾಡಿದ್ದಾರೆ 300-400 ಕೋಟಿ. ಇನ್ನಷ್ಟು ಅವಕಾಶ ಕೊಟ್ಟರೆ 3,000 ಕೋಟಿ ರಿಕವರಿ ಆಗ್ತದೆ. ಅದರಿಂದ ಕೋರ್ಟು ಅನುಮತಿಯನ್ನು ಕೊಟ್ಟಿರೋದು ಸ್ವಾಗತ ಮಾಡ್ತೀನಿ. ಇಲ್ಲಿ ಲೂಟಿ ಆಗಿರೋದು 100% ನಿಜ. ಅದನ್ನು ಮುಚ್ಚಾಕಕ್ಕೆ ಕಾಂಗ್ರೆಸ್ ಅವರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾನೂನು ಅವಕಾಶ ಕೊಡದೆ ಅದನ್ನು ತನಿಖೆ ಮಾಡಿಸ್ಬೇಕು. ಲೂಟಿ ಆಗಿರೋ ಹಣ ಸರ್ಕಾರಕ್ಕೆ ವಾಪಸ್ ಬರಬೇಕು. ಈ ಒಂದು ಕೋರ್ಟಿನ ಆದೇಶ ಸ್ವಾಗತ ಮಾಡ್ತೀನಿ. ಕೊನೆಯದಾಗಿ, ವಕ್ಫ್ ಬಿಲ್ಲು ನಿನ್ನೆ ಮಂಡನೆ ಆಗಿದೆ, ಪಾಸ್ ಕೂಡ ಆಗಿದೆ. ಸೊ ಇವತ್ತು ರಾಜ್ಯಸಭೆ ಬರ್ತಾ ಇದೆ. ಇದರಿಂದ ರಾಜ್ಯದಲ್ಲಿರ್ತಕ್ಕಂಥ ಅನೇಕ ರೈತರು, ಜಮೀನು ಕಳ್ಕೊಂಡಂಥವ್ರು, ಬೇರೆ ಎಲ್ಲರೂ ಕೂಡ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಇದನ್ನು ಲೂಟಿ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು, ಅಥವಾ ಕಾಂಗ್ರೆಸ್ನ ಸಚಿವರು ಆಗಿದ್ದವರು, ಕಾಂಗ್ರೆಸ್ನ ಸದಸ್ಯರು ಲೂಟಿ ಮಾಡಿದ್ದಾರೆ ಅನ್ನೋಂಥದ್ದಿದೆ. ಈ ಬಿಲ್ ಪಾಸ್ ಆದರೆ ಅದೆಲ್ಲ ವಾಪಸ್ ಬರುತ್ತಾ, ರೈತರಿಗೆ ನ್ಯಾಯ ಸಿಗುತ್ತಾ? 100% ಸೆಕ್ಷನ್ 40ನೇ ರದ್ದು ಮಾಡ್ತಾ ಇದ್ದಾರೆ ಅವರು. ಮತ್ತು ಹೊಸ ರೂಪ ಕೊಡ್ತಾ ಇದ್ದಾರೆ. ಏನು ಇಷ್ಟು ದಿನ ವಕ್ಫ್ ಬೋರ್ಡ್ ಹೆಸರಲ್ಲಿ ದೊಡ್ಡ ದೊಡ್ಡ ಮುಸ್ಲಿಂ ಲೀಡರ್ಗಳೆಲ್ಲ ಲೂಟಿ ಮಾಡಿದರು ವಕ್ಫ್ ಬೋರ್ಡ್ ಆಸ್ತಿಯನ್ನು. ಅದು ಬಡವರಿಗೆ, ಬಡ ಮುಸ್ಲಿಮರಿಗೆ ಹೋಗ್ತೈತದು. ಇನ್ನೊಂದು, ರೈತರ ಜಮೀನುಗಳನ್ನೆಲ್ಲ ಲೂಟಿ ಮಾಡಿದರು. ಕರ್ನಾಟಕ ಇರ್ಬೋದು, ದೇಶದಲ್ಲಿ ರೈತರ ಜಮೀನು, ದೇವಸ್ಥಾನಗಳು, ಮಠ ಮಂದಿರಗಳೆಲ್ಲ ಲೂಟಿ ಮಾಡಿದರು. ಆ ಆ್ಯಕ್ಟು ಮಾಡಿದಂಥವರು ಕಾಂಗ್ರೆಸ್ ಅವರು. ಈ ಆ್ಯಕ್ಟನ್ನು ತೆಗೆದಾಕೋದ್ರಿಂದ ಯಾರು ರೈತರು ಉಳುಮೆ ಮಾಡ್ತಾ ಇದ್ದಾರೋ ಅವ್ರಿಗೆ ಆ ಜಮೀನು ಸಿಗುವಂಥ ಅವಕಾಶ ಆಗುತ್ತೆ. ಅದರಿಂದ ಇದನ್ನು ಸ್ವಾಗತ ಮಾಡ್ತೀನಿ. ಇಡೀ ದೇಶದ ಜನ ಸ್ವಾಗತ ಮಾಡಬೇಕು, ಸಿಹಿ ಹಂಚಿ ಸ್ವಾಗತ ಮಾಡಬೇಕು. ಇದಿಷ್ಟು ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರು ಮತ್ತು ಕ್ಯಾಂಪರ್ಸನ್ ರಾಘವೇಂದ್ರ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.